ಅಯ್ಯೋ ಎಷ್ಟೊತ್ತಾಯಿತು. ನಮ್ಮಮ್ಮ ಏನಂಬುತ್ತೋ ಏನೋ. ಇವಾಗ ಏನಪ್ಪ ಹೇಳಿ ನಮ್ಮಮ್ಮಗೆ. ಅದೇ ಎಕ್ಸೈಸ್ ಅವನ್ನೆಲ್ಲ ತಗೊಂಬರಕ್ಕೆ ಹೋಗಿದ್ದೆ ಕಣಮ್ಮ. ಮರ್ತು ಬಿಟ್ಟಿದ್ದೀನಿ ಕಾಲೇಜ್ ರಜಾ ಅಂಬೋದು. ಮಾಮೂಲಿ ಓದಂಗೆ ಹೋಗ್ಬಿಟ್ಟೆ ಅಂತ ಹೇಳ್ತಿ. ಏನು ಮಾಡೋಣ, ಎಷ್ಟೊತ್ತಾಯಿತು. ಅಯ್ಯೋ ಏ ಪ್ರವಿ, ಯಾಕೋ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋದಂತೆ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕ ನಾನು ಕೇಳ್ತಾ ಇದ್ರು ಕರೆದು. ಅಲ್ಲ ನೀನು ಹೋಗಿಲ್ಲಲ್ಲೋ ಕಾಲೇಜ್ಗೆ ಅಂತ ಕೇಳ್ತಾ ಇದ್ರು ಕಣೋ. ಯಾಕೆ ಹೋಗಿದ್ದೋ, ಎಲ್ಲಿಗೆ ಹೋಗಿದ್ದೋ? ಕಾಲೇಜ್ಗೆ ಹೋಗಿದ್ದೇನೋ? ಎಲ್ಲ ನೋಟ್ಬುಕ್ಗಳೆಲ್ಲ ಖಾಲಿ ಆಗಿದ್ವು ಕಣೋ. ಎಲ್ಲ ತಗೊಂಬರೋಣ ಅಂತ ಹೋದೆ. ಕಾಲೇಜ್ ಐತೆ ಅಂತ ಇವತ್ತು ರಜಾ ಅಂತ ಹೇಳಿ ಮರ್ತು ಬಿಟ್ಟಿದ್ದೀನಿ. ಐತೆ ಅಂತ ಹೋಗ್ಬಿಟ್ಟೆ ಕಣೋ. ಅದಕ್ಕೆ ಹಂಗೆ ನೋಟ್ಬುಕ್ಗಳೆಲ್ಲ ತಗೊಂಡು ಬಂದೆ. ಯಾರ್ಯಾರು ಕೇಳಿದ್ರು? ನಮ್ಮ ಅಕ್ಕನೂ ಕೇಳ್ತಾ. ಹ್ಞೂ, ಮತ್ತೆ ನಿಮ್ಮ ಅಕ್ಕಯ್ಯ, ನಿಮ್ಮ ಅಮ್ಮಯ್ಯ, ನಿಮ್ಮ ಮಾಮ ಎಲ್ಲರೂ ಕೇಳಿದ್ರು. ಎಲ್ಲಿಗೆ ಹೋಗಿದ್ದೆ ನೀನು? ಪಿಕ್ಚರ್ಗೆ ಹೋಗಿದ್ದಾನೆ ಅಂತೇಳಿ. ಪಿಕ್ಚರ್ಗೆ ಏನಾದರೂ ಹೋಗಿದ್ರೇನೋ? ಏತಿ ದೇವ ಎಲ್ಲ ಬಂದಿದ್ರಾ? ಇಲ್ಲ ಕಣೋ, ಎಂಥದ್ದು ಇಲ್ಲ, ಯಾವ ಫಿಲಮ್ ಇಲ್ಲ, ಏನಿಲ್ಲ. ನಾನು ಮರ್ತು ಬಿಟ್ಟಿದ್ದೀನಿ ಕಾಲೇಜ್ ಇಲ್ಲ ಅನ್ನೋದು. ಸುಮ್ಮನೆ ಹೋಗ್ಬಿಟ್ಟು ಏನೋ ನೋಟ್ಬುಕ್ಗಳೆಲ್ಲ ತಗೊಂಡು ಬಂದೆ ಅಷ್ಟೇ. ನಾನು ಯಾವ ಫಿಲಮ್ಗೆ ಹೋಗೋಣ? ಯಾವ ಫಿಲಮ್ ಇಲ್ಲ, ಏನಿಲ್ಲ. ಸುಳ್ಳು ಹೇಳ್ಬೇಡ, ಹೇಳಲ್ಲ ಪ್ರವಿ. ದೇವ್ರಾಣೆಗೂ ಇಲ್ಲ ಕಣೋ, ಪ್ರಾಮಿಸ್ ಇಲ್ಲ, ಪ್ರಾಮಿಸ್ ಹೋಗಿಲ್ಲ ಕಣೋ. ಹೋಗಿ ನಿಮ್ಮಮ್ಮ ಕೇಳ್ತಾ ಇತ್ತು, ಬೇಗ ಬೇಗ ಹೋಗು, ಮನೆ ಹತ್ರ ಹೋಗಿ ಬರೋಗು. ಬೈತಾರೆ ನಿಮ್ಮ ಅಮ್ಮ ಇವಾಗ. ಹೌದಾ, ಹೋಗ್ತೀನಿ ಬಿಡು, ಹೋಗಿ ಬರ್ತೀನಿ. ಫಸ್ಟ್ ಮನೆ ಹತ್ರ ಹೋಗ್ತೀನಿ. ಅಯ್ಯೋ ಅಮ್ಮಗೆ ಏನಪ್ಪ ಹೇಳೋದು ಇವಾಗ? ಅಮ್ಮ ಬೈತಿತ್ತಲ್ಲ, ಯಾವತ್ತು ಹಿಂಗೆ ಮಾಡಿರಲಿಲ್ಲ. ಅಲ್ಲ ಇವಾಗಿಂದ ಒಳ್ಳೆ ಬುದ್ಧಿ ಕಲ್ತಿದ್ದೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅಮ್ಮ ಬೈತೈತೆ. ಅಮ್ಮ ಅಮ್ಮ. ಅಲ್ಲ ಕಣೋ, ಬಾರ ಇಲ್ಲಿ. ಎಲ್ಲಿಗೆ ಹೋಗಿದ್ದ ನೀನು? ಅಮ್ಮ, ಕಾಲೇಜ್ ಇಲ್ಲ ಅನ್ನೋದು ಮರ್ತು ಬಿಟ್ಟಿದ್ದೆ. ಕಾಲೇಜ್ ಐತೆ ಅಂತ ಹೋಗ್ಬಿಟ್ನಾ. ಅಲ್ಲಿ ಹೋಗಿ ಸ್ವಲ್ಪ ನೋಟ್ಬುಕ್ಗಳವು ತಗೊಂಡು ಬಂದೆ ಕಣಮ್ಮ. ಬರ್ಬೇಕಾಗಿತ್ತು, ಕಾಲೇಜ್ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಬರ್ಬೇಕಾಗಿತ್ತು ಕಣೋ ವಾಪಸ್ಸು. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಗಂಟನ? ನೋಟ್ಬುಕ್ಗಳು ತಗೊಂಡು ಬರೋಕ್ಕೆ ಇಷ್ಟೊತ್ತಾಯ್ತಾ? ನೀನು ಹೋಗಿ ಎಷ್ಟೊತ್ತಾಯ್ತು? ಯಾವಾಗ ಹೋದ ನೀನು? ಬೆಳಗ್ಗೆ ಹೋದಾನಲ್ಲ. ಅಮ್ಮ ಅದು ಅಮ್ಮ. ಏಯ್, ನಿನಗೆ ಭಯ ಇಲ್ಲ ಕಣೋ. ನೀನು ಓದಕ್ಕೆ ಹೋಗ್ಬೇಡ, ಸುಮ್ಮನೆ ಬಿಟ್ಬಿಡು. ದನಗಿನ ಕಾಯಕ್ಕೆ ಹೋಗು, ಎಲ್ಲ ನಾ ಕತ್ತೆ ಹೊಡ್ಕೊಂಡೋಗು. ಅದಕ್ಕೆ ಲಾಯಕ್ ನೀನು. ಯಾಕೆ ಮಾವ ಹಿಂಗೆ ಹೇಳ್ತಾ ಇದ್ದೀರಾ? ಮತ್ತೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹಿಂಗೆಲ್ಲ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಬಂದ್ರೆ? ನಾನೇನು ದುಡ್ಡು ಖರ್ಚು ಮಾಡ್ಕೊಂಬರಕ್ಕೆ ಹೋಗಿಲ್ಲ. ಓದ್ನಾ ಎಕ್ಸೈಸ್ ನೋಟ್ಬುಕ್ಗಳೆಲ್ಲ ತರಬೇಕಾಗಿತ್ತು. ಓದೆ, ಹರ್ಷ ಮಾಮನ ಅಂಗಡಿ ಹತ್ರ ಓದೆ. ಅವರೆಲ್ಲ ನನಗೆ ಫ್ರೀಯಾಗೆ ಕೊಟ್ಟರು. ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್ಲು ಎಲ್ಲ ಬೇಕಾಗಿರೋದು, A4 ಶೀಟು ಎಲ್ಲ ಈ ಬ್ಯಾಗಲ್ಲಿ ಹಾಕಿ ಕೊಟ್ಟರು. ಎಲ್ಲ ತಗೊಂಡು ಹೋಗಪ್ಪ ಅಂತ ಹೇಳಿ. ಅಬ್ಬಾ ಅಬ್ಬಬ್ಬ, ಅಲ್ಲಿಗೆ ಹೋಗಿದ್ದೆ? ಅಂಗಡಿ ತಕ್ಕ ಹೋಗಿ ಅವನೇ. ಅವ್ರು ಏನೇನು ಹೇಳ್ಕೊಟ್ರೋ ಏನೋ, ಅಟ್ಟಿ ಇಡ ತಕ ಬಂದಿಲ್ಲ. ಓಹೋ, ಅಲ್ಲಿಗೆ ಹೋಗ್ಯಾನಪ್ಪ ಇವನು. ಅಲ್ಲಿಗೆ ಹೋಗಿದ್ದೆ ಪಾಪ? ನಮ್ಮ ಅಲ್ಲಿಗೆ ಹೋಗಿದ್ದೆ. ಆ ಮಾಮ ಎಲ್ಲ ಕೊಡಿಸಿದ್ರಾ. ಅದಕ್ಕೇ ಮತ್ತೆ ಹೋಟ್ಲಿಗೆ ಊಟ ಮಾಡೋಕ್ಕೆ ಕರ್ಕೊಂಡು ಹೋಯ್ತು. ಬಾರಪ್ಪ ಅಂತ ಹೇಳಿ ಊಟ ಮಾಡ್ಕೊಂಡು ಬರೋತಿ ಲೇಟ್ ಆಯಿತು ಕಣಮ್ಮ. ಬಿಡ ತಾತ, ನನಗೆ ಎಲ್ಲಿಗೆ ಹೋಗಿದ್ದಪ್ಪ ಅಮ್ಮಂಗಾತು. ನಾನು ಪಚರಿ ಎಲ್ಗಾನು ಹೋಗಿದ್ನೇನೋ ಅಮ್ಮಂಗಾತು. ಇಲ್ಲ ಕಣಮ್ಮ, ಹರ್ಷ ಮಾಮನ ಅಂಗಡಿ ಹತ್ರ ಸ್ವಲ್ಪ ತಿದ್ದು ಬಂದೆ. ನನ್ನ ಆಲೆನೇ ಕಳ್ಳ ಅಂತ ಆರೋಪ ಮಾಡಿದ್ದಾರೆ. ನಿನ್ನ ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಏನು ಒಂದೆರಡು ಎಕ್ಸೈಸ್ ತಾಮಕ್ಕಾಗ್ತಿರ್ಲಿಲ್ವಾ ನಿನ್ನ ಕೈಲಿ? ಏನಾದ್ರೆ ಒಂದೆರಡು ಎಕ್ಸೈಸ್ ಕೊಡ್ಸೋಕ್ಕಾಗ್ತಿರ್ಲಿಲ್ವಾ? ಅವು ಎಲ್ಲ ಒಂದಿಷ್ಟು ಕೊಟ್ಟಿರ್ತಾರೆ, ಇಷ್ಟು ಕೊಟ್ವಿ ಅನ್ನೋ ಥರ ತೋರಿಸ್ಕೊಂತಾರೆ ಅವರು. ಅವ್ರಿಗೆ ಅವ್ರ ಅಂಗಡಿ ಹತ್ರ ಹೋಗಿ ಇಸ್ಕೊಂಬರೋಂಥದ್ದೇನು ನಿನಗೆ? ಇಸ್ಕೊಂಬರ್ಬೇಡ ಕಣೋ, ನಾನೇ ಕೊಡಿಸ್ತಾ ಇದ್ದೆ. ನಾನು ಕೇಳಿದ್ರೆ ಅಲ್ಲಿಗೆ ಹೋಗ್ತಾರ ಅಂಥದ್ದೇನು ನಿನಗೆ? ಅಯ್ಯೋ, ಸುಗುಣನ ತಮ್ಮಗೆ ಅವ್ರು ಎಕ್ಸೈಸ್ ಕೊಡಿಸಿರ್ಲಿಲ್ಲ. ನಾವು ಕೊಡಿಸಿದ್ವಿ ಅಂತ ಹೇಳಿ 4 ಜನ ಕೇಳ್ಕೋಬೇಕಲ್ಲ, ಅದಕ್ಕೆ ಕೊಡಿಸಿದ್ದಾರೆ. ಅವರೇನೇನು ಸುಮ್ಮನೆ ಕೊಡಿಸಿಲ್ಲ, ಎಲ್ಲ ಊರೆಲ್ಲ ಹೇಳ್ಬೇಕಲ್ಲ. ಊರಾಗೆಲ್ಲನ ಅವ್ರ ಅಮ್ಮನಿಗೂ ಕೊಡ್ಸೋಕ್ಕಾಗಿಲ್ಲ, ಅವ್ರ ಮಾಮನಿಗೂ, ಸ್ವಂತ ಮಾವನಿಗೂ ಕೊಡ್ಸೋಕ್ಕಾಗಿಲ್ಲ, ಸ್ವಂತ ಅಕ್ಕನಿಗೂ ಕೊಡ್ಸೋಕ್ಕಾಗಿಲ್ಲ. ನಾವು ಕೊಡಿಸಿದ್ವಿ ಅಂತ ಎಲ್ಲ ಊರೆಲ್ಲ ಸಾರಬೇಕಲ್ಲ, ಅದಕ್ಕೆ ಕೊಡಿಸಿದ್ದಾರೆ. ನಾನು ದುಡ್ಡು ಕೊಟ್ಟು ತೊಗೊಂಡು ಬರೋಣ ಅಂತ ಓದೆ ಅಕ್ಕ. ಅವರು ಬೇಡ ತಗೊಂಡೋಗು, ನೀನು ಓದ್ಕೋ ಚೆನ್ನಾಗೆ ಅಂತ ಹೇಳಿ ಕೊಟ್ಟರು. ನಾನೇನು ದುಡ್ಡು ಕೊಟ್ಟೆ ತಗೊಂಬರಕ್ಕಂತ ಹೋಗಿದ್ದು. ಬಿಸಾಕ್ ಬರಬೇಕಾಗಿತ್ತು ದುಡ್ಡು. ಅಲ್ಲಿ ಬೇರೆ ಅಂಗಡಿ ಇರಲ್ವೇ? ಟೌನ್ ಅಂದಮೇಲೆ ಎಷ್ಟು ಅಂಗಡಿಗಳಿರ್ತವೆ, ಬುಕ್ ಸ್ಟೋರ್ಗಳಿರ್ತವೆ. ಅಲ್ಲಿಗೆ ಹೋಗಿ ತಗೊಂಬರ್ಬೇಕಾಗಿತ್ತು ನೀನು. ಹೋಗಿ ಅವ್ರ ಅಂಗಡಿಗೆ ಹೋಗ್ತಾರ ಅಂಥದ್ದೇನು ನಿನಗೆ? ಹೋಗಿ ವಾಪಸ್ ಕೊಟ್ಬೋ, ಮುಂಚೆಗೆ ಹೋಗಿ ತಗೊಂಡೋಗವನ್ನ. ಬಿಡು, ಕೊಡ್ಸಿವ್ರಲ್ಲ, ಅವರನ್ನ ಕೊಟ್ಟವ್ರಿ. ನಾನು ದುಡ್ಡಿರಲಿಲ್ಲ, ಹೆಂಗಪ್ಪ ಮಾಡೋದು ದೇವ್ರಿ? ಹೆಂಗೆ ಎಕ್ಸೈಸ್ ಇಲ್ಲ ನಮ್ಮ ಹುಡುಗಿಗೆ, ಇನ್ನು ಎಕ್ಸೈಸ್ ಕೊಡಿಸುವಂಥ ದಿನ ಕೇಳೋದು. ಅದಕ್ಕೇನೆ ಯಮ್ಮ ಪೆನ್ ಬೇಕು, ಪೆನ್ಸಿಲ್ ಬೇಕು, A4 ಶೀಟ್ ಬೇಕು ಅಂತ ದಿನ ಹಳೆ ಬೇಕು, ಅದು ಇದು ಬೇಕು ಅಂತ ಕೇಳೋದು ನಮ್ಮ ಹುಡುಗ. ಅದಕ್ಕೇನೆ ನಾನು ದುಡ್ಡಿರಲಿಲ್ಲ. ಬಿಡು, ಅವರನ್ನ ಕೊಟ್ಟವ್ರಲ್ಲ. ನೀವಂತೂ ತಿಳ್ಕೊಂಡು ಎಂದಾನ ಕೊಟ್ಟರೆ, ಕೊಳ್ಳಪ್ಪ ನೀನೊಂದು ಎಕ್ಸೈಸ್ ತಕ, ಒಂದು ಪೆನ್ ತಕ, ಒಂದು ಬುಕ್ ತಕ ಅಂತೇಳಿ ನೀವೆಂದಾನ ಕೊಟ್ಟಿದ್ದೀರಿ? ಎಂದೇನು 1 ರೂಪಾಯಿ ಕೊಟ್ಟಿಲ್ಲ ನೀವು.
ಕೇಳಿದ್ರೆ ಕೊಡ್ತಿದ್ವಿ ಕಾಣತ್ತೆ. ನಮ್ಮನ್ನೇನು ಕೇಳಿದ್ರೆ ಅವ್ನು ಕೇಳಿದ್ನೆ ಅವನು. ನಾನೇನು ಅವ್ರನ್ನ ಕೇಳಿಲ್ಲ, ಬರೀ ತಗೊಳಕ್ಕಂತ ಹೋದೆ, ಅವರೇ ಕೊಟ್ಟರು. ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು, ಚೆನ್ನಾಗಿ ಓದ್ತಾರೆ, ಓದೋ ಹುಡುಗರಿಗೆ ಸಹಾಯ ಮಾಡಬೇಕು ಅನ್ನೋದು ಒಬ್ಬೊಬ್ರಿಗೆ ಮನಸ್ಸು ಇರುತ್ತಲ್ಲ, ಅದಕ್ಕೆ ಕೊಡ್ತಾರೆ ಬಿಡು. ಕೊಟ್ಟವ್ರಲ್ಲ, ನಾನಂತೂ ಕೊಡಲಿಲ್ಲ ಬಿಡು, ನಮ್ಮ ಅಣ್ಣ ಏನಾದರೂ ಕೊಟ್ಟವನೆ ಅಂತ ಹೇಳಿ ಅನ್ಕ ನೀನು. ನಮ್ಮ ಅಣ್ಣ ಏನಲ್ಲ ಕಾಣತ್ತೆ, ಅವನು ನನಗೆ ಎಷ್ಟು ಇದು ಮಾಡಿದ್ದಾನೆ. ನಾನು ಅಲ್ಲೇ ರೇಷನ್ ದುಡ್ಡು ಕೊಟ್ಟು ಅಲ್ಲೇ ತಗೊಂಡು ಬಂದ್ರು ಎಲ್ಲರ ಹತ್ರ ಹೆಂಗೆ ಹೇಳ್ಕೊಂಡಿದ್ದಾನೆ ಗೊತ್ತಾ ನಮ್ಮ ಅಣ್ಣ. ನಮ್ಮ ಅಂಗಡಿಲಿ ಪುಕ್ಸಟ್ಟೆ ರೇಷನ್ ತಗೊಂಡೋಗಿ ಎಲ್ಲನ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಎಗ್ರೆಸ್ ಅದು ಇದು ಮಾರಿ ಅಂತ ಎಲ್ಲರ ಹತ್ರ ಹೇಳ್ದ. ಇವನು ಏನಾನ ಅವ್ರು ಅಂಗಡಿಗೆ ಎಕ್ಸಸೈಸ್ ಇಸ್ಕೊಂಡು ಬಂದು ಬರ್ಕೊಂಡದ್ದು ಓದ್ಕೊಂಡು ಏನಾನ ಒಂದು ಕೆಲ್ಸಕ್ಕೆ ಹೋಗ್ಲಿ, ಅವಾಗ ಹೇಳ್ತಾರೆ ಅಯ್ಯೋ ನಾವೆಲ್ಲ ಕೊಡಿಸಿದ್ವಿ, ಎಕ್ಸಸೈಸು ಬುಕ್ಕು ಎಲ್ಲ ಕೊಡ್ಸಿವಿ, ಅದಕ್ಕೆ ಓದಿ ಕೆಲ್ಸಕ್ಕೆ ಹೋಗ್ಯವನೆ ಅಂತ ಹೇಳ್ತಾರೆ. ಇವ್ನು ಓದಿರೋದು ಹೇಳಲ್ಲ, ಅವ್ರು ಕೊಟ್ಟಿರೋದು ಹೇಳ್ತಾರೆ. ಅವರು ಹಂಗೆ ಹೇಳೋದವ್ರು, ಅದಕ್ಕೆ ಬೇಡ ಅಂದಿದ್ದು. ಅಲ್ಲ ನಿಮ್ಗೇನಂತೆ, ನಿನಗೆ ಎಕ್ಸಸೈಸ್ ಕೊಡ್ಸೋಕ್ಕಾಗಲ್ಲ, ನಿನ್ನ ಮಗ ಇರೋನೊಬ್ಬನಿಗೆ ಅವ್ರ ಹತ್ರ ಇಸ್ಕೊಂಬಂದಿರೋದಕ್ಕೆ ಸುಮ್ಮನೆ ಆಗ್ತಿಲ್ಲತ್ತೆ ನೀನು. ನನ್ನಂತನಾಗಿದ್ರೆ ತೆಗೆದು ಮುಖಕ್ಕೆ ಎಸ್ಪತ್ತಿದ್ದೆ ಹೋಗಿ. ನಮ್ಮ ಮಗಳು ಅಳಿಯ ಮಾತಾಡ್ಸಲ್ವಲ್ಲ, ನಾವ್ಯಾಕೆ ಅವ್ರ ಹತ್ರ ಇಸ್ಕೋಬೇಕು ಅನ್ನೋದು ನಿಮಗೂ ಒಂದ್ಸಲ ಕಾಣತ್ತೆ ನೋಡು. ಬಿಡು, ನೀವು ಜಗಳ ಮಾಡ್ಕೊಂಡು ಗುದ್ದಾಡ್ಕೊಂಡು ಬಂದಿದ್ದೀರ ಅಂತ ಹೇಳಿ ನಾವೇನು ಇಸ್ಕೊಂಬಂಗೆ ಹಂಗೆ ಇರೋಕ್ಕಾಗಲ್ಲ. ಹೆಂಗೆ ಯಾರ ಕೊಡಿಸ್ತಾರೆ, ಓದ್ಕೊಂಬ್ಳ ನಮ್ಮ ಹುಡುಗ. ನನ್ನ ಕೈಲಂತೂ ನನಗೆ ಇವಾಗ ಹಾಲೇನೆ ನಡುವೆ ಇವಾಗ ಕಡಲೆ ಬೀಜ ಬಿತ್ತಿ ಕಡಲೆ ಗಿಡದ ಕಳೆ ಎಲ್ಲ ತೆಗಿಯೋವರೆಗೂ ಕೂಲಿಲ್ಲ. ಇವಾಗ ನಾನು ಹೆಂಗೆ ಮಾಡೋಣಪ್ಪ ಅಮ್ಮಂಗಾಗಿತ್ತು. ನಾವು ಹೆಂಗೆ ಜೂರ ಮಾಡೋದೇ ಬಂಡಾಟ. ನೀವು ರೇಷನ್ ತತ್ತೀವಿ ಅಂದರು ತರಲೇ ಇಲ್ಲ. ನಮ್ಮ ಸುಗುಣ ದೊಡ್ಡದಾಗಿ ಹೇಳ್ಕೊಂತ ಇದ್ಲು ಎಲ್ಲರ ತಗೊಂಡು. ಒಂದು ರೇಷನ್ ತರಲಿಲ್ಲ ಮನೆಗೆ, ಸುಮ್ಮನೆ ಹೇಳ್ಕೊಂಬೋದಲ್ಲ. ಅವ್ರು ನಾವು ಕೇಳ್ದಲೇನೆ ಹೋಗಿ ತಕೊಂಬಕ್ಕೆ ಹೋಗಿದ್ಕೋ ಅಷ್ಟೊಂದು ಕೊಟ್ಟವ್ರಲ್ಲ, ನಾವು ಅದು ಖುಷಿ ಪಡಬೇಕು. ಮೊನ್ನೆ ಅಮ್ಮ ಇವ್ರ ಜೋಮ್ನಾಗೆ ಒಂದು ಪೆನ್ ಇತ್ತು, ಅದನ್ನು ತಗೊಳಕ್ಕೆ ಹೋಗಿದ್ಕೆ ನಮ್ಮ ಅಕ್ಕ ಎಷ್ಟು ಮಾತಾಡಿದ್ಲು ಗೊತ್ತಾ? ನಿನ್ನ ಯೋಗ್ಯತೆಗೆ ಒಂದು ಪೆನ್ ತಗೊಳಕ್ಕಾಗಲ್ವಾ? ನಿಮ್ಮ ಮಾಮನ ಜೋಮ್ನಾಗಿರೋದು ತಗೊಂತೀಯಲ್ಲೋ, ನೀನು ಈ ಪೆನ್ ತಗೊಳಕ್ಕಾಗಲ್ವೇನೋ? ನಿನಗೆ ಕಾಲೇಜ್ಗೆ ಹೋಗ್ತೀಯಲ್ಲ, ನಿಮ್ಮ ಮಾಮನ ಜೋಮಾಗಿರೋದು ತಗೊಂತೀಯ, ತಗೋಬೇಡ ಅಂತ ಹೇಳಿ ಎಷ್ಟು ಜೋರು ಮಾಡ್ತಾಳೆ ನಮ್ಮ ಅಕ್ಕ. ಬಿಡು, ನನ್ನ ತಮ್ಮನೆಲ್ಲ ತಗೊಂಬ್ಲಿ ಎಂಬುದೇನಿಲ್ಲ. ನೋಡಿ, ನಿನಗೆ ಇಲ್ಲ ನನ್ನ ತಮ್ಮ ಓದಬೇಕು ಚೆನ್ನಾಗಿರಬೇಕು ಅಂತ ಹೇಳಿ ನಿನಗೇನಾನ ಇದ್ದಿದ್ರೆ ಬಿಡು, ಪೆನ್ ಇಲ್ಲ ಅಂದ್ರೆ ತಗೊಂಡೋಗು, ನಿಮ್ಮ ಮಾಮನ ಜೋಮ್ನಾಗ ಐತೆ ಅಂತ ಹೇಳಿ ಇನ್ನೊಬ್ರು ಯಾರನ್ನ ಹೇಳೋರು. ಅದು ಬಿಟ್ಬಿಟ್ಟು ತಗೋಬೇಡ ಅಂತ ಪಾಪ ಅವನ್ನ ಬೈದಿದ್ಯಾ, ಅದಕ್ಕೆ ಇಸ್ಕೊಂಬಂದವನು. ಅವ್ರ ತಾಗ ಯಾರ ಕೊಡಿಸ್ತಾರೆ? ಓದ್ಕೊಂಬ್ಲಿ, ಓದ್ಕೊಂಡು ಹೆಂಗೆ ಚೆನ್ನಾಗಿ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗ್ಲಿ ಬಿಡು. ಇವನು ಈಗಲೇ ಈ ಪಾಟಿ ಜಂಬ ಮಾಡ್ತಾನೆ, ಏನೋ ಅದನ್ನ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮ್ಮನ್ನೇನು ಕರ್ತು ಕಳಿಸಲ್ಲ, ನಮ್ಮನ್ನೇನು ಸೇರಲ್ಲ. ಇನ್ನು ಸುಮ್ಮನೆ ಯಾಕೆ ಹಂಗಂತೆ ಬಿಡು ಸುಗುಣ, ಯಾರೋ ಕೊಡಿಸೋರಲ್ಲ ಇವಾಗ, ಬಿಡು ಯಾಕೆ ಸುಮ್ಮನೆ ಇವಾಗ. ನಡಿಯೇ ಸುಗುಣ, ನಮಗೆ ಬೆಲೆನೇ ಇಲ್ಲ ಇಲ್ಲಿ ನೋಡು. ಅವ್ರಿಗೆ ಬೆಲೆ ಐತೆ, ಅವ್ರು ಕೊಡ್ಸಿರೋದಕ್ಕೆ ಅವ್ರಿಗೆ ಬೆಲೆ ಐತೆ, ನಮಗೆ ಬೆಲೆ ಇಲ್ಲ. ನಡಿಯೇ. ಅವನು ಯಾಕೆ ಕೊಟ್ಟಿದ್ದಾನೆ ಎಕ್ಸಸೈಸ್ ಅಂತ ಗೊತ್ತಾಯ್ತು ನನಗೆ. ಮುಖ ಕೊಡ್ದಂಗೆ ನಾನು ಕಳಿಸ್ಬೇಕು ಇವನ ಜೊತೆಗೆ. ಹೋಗಿ ಹೇಳು, ವರ್ಷ ಮಾಮ ಕೊಟ್ಟ ಅಂತ ಹೇಳಿ ಕಳಿಸಿದ್ದಾನೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಬಂದು. ನೋಡಮ್ಮ, ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ? ಪಾಪ ಸುಮ್ಕಿರ್, ನಿನ್ನ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ನಿನ್ನ ಪಾಡಿಗೆ ಈಗ ಕೊಟ್ಟವ್ರಲ್ಲ, ಯೋಸ್ ಎಕ್ಸೈಸ್ ಕೊಟ್ಟಾರ ಪಾಪ. ಒಂದು 2 ಡಜನ್ ಇದಾವೆ ಕಣಮ್ಮ. ಲಾಂಗ್ ನೋಟ್ಬುಕ್ಕು, ಕಿಂಗ್ ಸೈಜ್ ನಾವು, ಮತ್ತು ಪೆನ್ನು ಪೆನ್ಸಿಲು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಿನಗೇನ ಬೇಕಂದರೆ ಇದು ಶೀಟ್ಗಳಾಗಲಿ ಅದೆಲ್ಲ ಬಂದಿಸ್ಕೊಂಡು ಹೋಗು ಅಂತ ಹೇಳಿದ್ರು. ಹೆಂಗನೋ ಕೊಟ್ಟರು ಕಣಮ್ಮ, ಅದಕ್ಕೇ ಲೇಟ್ ಆಯಿತು. ಬಿಡು ಪಾಪ, ಯಾರ ಕೊಟ್ಟವ್ರಲ್ಲ. ನಾನು ಹೆಂಗೆ ಮಾಡೋಣಪ್ಪ, ನಿನಗೆ ಎಕ್ಸೈಸ್ ಕೊಡ್ಸೋಕೆ ದುಡ್ಡಿಲ್ಲ ಅನ್ಕೊಂತಿದ್ದೆ, ಅದು ಇದು ತಕೊಂಬಕ್ಕು. ಮನ್ ನೋಡಿದ್ರೆ ಯಾಕೆ ನನಗೆ ಸ್ಯಾನಕ್ಕಿಲ್ಲ, ಆಸ್ಪತ್ರೆ ಬೇರೆ ಹೋಗಿ ಬಂದೆ, ದುಡ್ಡು ಬೇರೆ ಮುಗಿದ್ನು. ನಾನು ಅದಕ್ಕೇನೆ ಹಂಗೆ ಅನ್ಕೊಂತಿದ್ದೆ, ಏನಪ್ಪ ಮಾಡಲಿ, ನಮ್ಮ ಹುಡುಗಿಗೆ ಎಕ್ಸೈಸ್ ಕೊಡ್ಸೋಕೆ ಎಷ್ಟೊಂದು ದುಡ್ಡು ಬೇಕು. ಇವಾಗ ನೋಡಿರೋ 50 ರೂಪಾಯಿ 60 ರೂಪಾಯಿ ಇಷ್ಟೊಂದು ರೇಟ್ಗಳು, ಎಕ್ಸಸೈಸ್ಗಳು ಹೆಂಗೆ ಮಾಡೋಣಪ್ಪ ಅನ್ಕೊಂತಿದ್ದೆ. ಹೆಂಗೆ ಬಿಡತ್ತತ್. ಕೊಟ್ರಲ್ಲ, ಯಾರನ್ನದು ಕೊಟ್ಟವ್ರಿ, ಓದ್ಕೊಂಬತ್ ಕಲಿ. ಹೆಂಗೆ ನೋಡಪ್ಪ, ನಾವು ಕೊಟ್ವಿ ಚೆನ್ನಾಗಿ ಓದ್ದ ಅಂಬೋದೊಂದು ಹೆಸರು ತರ್ಬೇಕಣಪ್ಪ. ಇವ್ರ ಮಾತು ಹಿಂಗೆ ಕೇಳ್ಬೇಡ. ನಿಮ್ಮ ಅಕ್ಕ ಏನು ನಿಮ್ಮ ಮಾಮನ ಮಾತಿಗೆ ಸುಮ್ಮನೆ ಅವ್ರು ನೋಡಿ ಕೊಟ್ಟವ್ರಲ್ಲ. ಈ ದಿನ ಆಗೈತಿ, ಇವರಿಂದ ಒಂದು ಪೆನ್ಸಿಲ್ ಕೊಡ್ಸವ್ರಿ. ಅಯ್ಯೋ, ಮತ್ತು ನಮ್ಮ ಮಾಮನ ಜೋಮ್ನಾಗ್ಲದ ಪೆನ್ ಇರಲಿಲ್ಲ. ಅಕ್ಕ ಅಮ್ಮಯ್ಯ ಎಲ್ಲ ಹೋಗೈತೆ ಕಣೆ, ನನ್ನ ತಗ 5 ರೂಪಾಯಿ ಚೇಂಜ್ ಇಲ್ಲ, ಕೊಡೆ ಪೆನ್ ಮಾಮನ ಜೋಮ್ನಾಗ್ಲದ. ಅಂದರೆ ನಿಮ್ಮ ಮಾಮಗೆ ಬೇಕಪ್ಪ, ನಿಮ್ಮ ಮಾಮ ಎಲ್ಲನೂ ಹೋದ್ರೆ ಬರ್ಕೊಂಬಕ್ಕೆ ಬೇಕು ಅಂತ ಹೇಳಿ ಕೊಡಲೇ ಇಲ್ಲ ಕಣಮ್ಮ. ಮತ್ತು ನೋಡು, ಇವರು ಕೊಡದೆ ಇನ್ನೊಬ್ರು ಯಾರನ್ನಾಗಿದ್ರೆ ಕೊಡೋರು ಅಂತದ್ರಾಗೆ ಎಲ್ಗ ಹೋಗಲ್ಲ ಏನಿಲ್ಲ ಅಂತಾರೆ. ಜೋಮ್ನಾಗ್ಲದ ಪೆನ್ ಕೊಡಲಿಲ್ಲ ಅಂದರೆ ಅವಳಿಗೆ ತಮ್ಮಂಬದ್ದಿದ್ದಿದ್ರೆ ಕೊಡಾಳು. ಸುಮ್ಮನಿರು, ಏನು ಮಾಡೋಕ್ಕಾಗುತ್ತೆ. ಹೆಂಗ ನಮ್ಮ ಅಮ್ಮಯ್ಯಗೆ ವರ್ಷ ಮಾಮನ ಮೇಲೆ ಹೇಳಿದ್ಕೆ ಏನೋ ಸೋಂಕಾಯ್ತು. ಎಲ್ಲ ಕೊಡ್ಸಿದಾರಲ್ಲ, ಎಕ್ಸೈಸ್ಗಳೆಲ್ಲ ಕೊಟ್ಟವ್ರಿ, ಮಾಮನ ಅಂಗಡಿ ತಕ್ಕ ಹೋಗಿದ್ದೆ ಅಂತ ಹೇಳಿದ್ಕೆ ಅಮ್ಮಯ್ಯ ಸೋಂಕಾಯ್ತತ್ಲಾಗೆ. ಇವ್ರಿಗೆ ಸಿಟ್ಟು ಬಂದೈತಿ. ನಮ್ಮ ಅಕ್ಕಯ್ಯಗಂತೂ ತುಂಬ ಉರಿದೋಗ್ಬಿಟ್ಟೈತಿ. ಹೊಟ್ಟೆ ಉರಿತಾ ಐತೆ ನಮ್ಮ ಅಕ್ಕಯ್ಯಗಂತೂ. ಇವಾಗ ವರ್ಷ ಮಾಮನ ಅಂಗಡಿ ತಕ್ಕ ಹೋಗಿದ್ದೆ ಅಂತ ಹೇಳಿದ್ಕೆ ನಮ್ಮ ಅಕ್ಕಯ್ಯಗೂ ನಮ್ಮ ಮಾಮಗೂ ತುಂಬ ಉರಿತೈತೆ. ನನಗಂತೂ ಭಯ ಆಗ್ಬಿಟ್ಟಿತ್ತು, ನಮ್ಮಮ್ಮ ಏನು ಅಂಬುತ್ತೋ ಅಂತ ಹೇಳಿ. ಹೆಂಗ ಸದ್ಯ ನಮ್ಮಮ್ಮ ಏನೂ ಅಂಬಲಿಲ್ಲ, ಅಷ್ಟೇ ಸಾಕು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.